ನಮಸ್ಕಾರ. ಯಾರೆಲ್ಲ ನಮ್ಮ ಕತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಕತೆ ಶುರು ಮಾಡುವ. ಹೌದು, ಇಷ್ಟೊತ್ತಿಗೆ ನಮ್ಮ ಮನೆಗೆ ಒಂದು ಕಳ್ಬೇಕು ಬರ್ತಿತ್ತಲ್ಲ, ಏನಿವತ್ತು ಇಷ್ಟೊತ್ತಾದರೂ ಬರಲಿಲ್ಲ. ಕಳ್ಬೇಕ? ನಮ್ಮ ಮನೆಗೆ ಯಾವ ಕಳ್ಬೇಕು ಬರ್ತಿತ್ತು ರೀ? ಅದೇ ಕಣೆ, ನಿನ್ನ ತಮ್ಮ ಇಷ್ಟೊತ್ತಿಗೆ ಅಕ್ಕ ಅನ್ಕಂತ ಬರ್ತಿದ್ನಲ್ಲ, ಅದಕ್ಕೆ ಕೇಳಿದೆ. ಅಕ್ಕ ಅಕ್ಕ. ಅಯ್ಯೋ, ನನ್ನ ತಮ್ಮ ಬಂದ ರೀ. ಥೋ, ಇವನವನು ನೆಂದೋರು ಮನದಲ್ಲಿ ಅಂದಂಗೆ ಬಂದೇ ಬಿಟ್ಟ. ನಿನ್ನ ತಮ್ಮನ ಮುಖ ನೋಡಿ ಹೋದ್ರೂ ಮುಗೀತು. ಇವತ್ತು ಮಕ್ಳಿಗೆ ಪಾಠ ಮಾಡೋಕ್ಕೆ ಮೂಡೇ ಇರಲ್ಲ. ನಾ ಹಿತ್ಲು ಬಾಗ್ಲಿಂದ ಹೋಗಿ ಬರ್ತೇನೆ. ರೀ, ಯಾಕ್ರಿ ಹಂಗಂತೀರಿ? ನನ್ನ ತಮ್ಮನ ಕಂಡ್ರೆ ಯಾಕ್ರಿ ನಿಮ್ ಗುರಿ? ಮತ್ತಿನ್ನೇನೆ, ಕೆಲ್ಸಿಲ್ಲ ಬಗ್ಸಿಲ್ಲ. ಆ ಹುಡುಗಿನ ದುಡಿಯೋಕೆ ಕಳಿಸಿ ಮನೆಯಿಂದ ಇಲ್ಲಿಗೆ, ಇಲ್ಲಿಂದ ಮನೆಗೆ ಅಂತ ಖಾಲಿ ಪೀಲಿ ಅಡ್ಡಾಡ್ತಾ ಇರ್ತಾನೆ. ಅಕ್ಕ, ಏನು ಜಗಳ ಅಕ್ಕ? ಇಡೀ ಊರಿಗೆ ಕೇಳಿಸ್ತಾ ಇದೆ. ಏನಾಯ್ತು? ಏನಿಲ್ಲ ಬಿಡಪ್ಪ, ನಿಮ್ಮ ಭಾವನ್ ದಿನ ಇದ್ದಿದ್ದೆ, ನನಗಿದು ಮಾಮೂಲಿ ಆಗೋಗಿದೆ. ಇಷ್ಟೊತ್ತಾದ್ರೂ ನಿನ್ನ ತಮ್ಮ ಬರಲಿಲ್ಲ ಅಂತ ನಿಮ್ಮ ಭಾವ ಕೇಳ್ತಾ ಇದ್ರು. ಅಷ್ಟೊತ್ತಿಗೆ ಬಂದಿ ನೋಡು. ತಿಂಡಿ ಆಯ್ತೇನೋ? ಆಯ್ತಕ್ಕ, ಇಡ್ಲಿ ಮಾಡಿದ್ದೆ. ಲಾವಣಿಗೂ ಟಿಫನ್ ಬಾಕ್ಸ್ ರೆಡಿ ಮಾಡಿಕೊಟ್ಟು ನಾನು ತಿನ್ಕ ಬಂದೆ ನೋಡು. ಥೂ, ನಿನ್ನ ಒಂಚೂರಾದ್ರೂ ನಾಚಿಕೆ ಅನ್ನೋದಿದೆಯೇನೋ ನಿನಗೆ? ಯಾಕೆ ಬಾವ? ಹೆಂಡ್ತಿನ ದುಡಿಯೋಕೆ ಕಳಿಸಿ ಖಾಲಿ ಪೀಲಿ ತಿರುಗ್ತಾ ಬೀಳ್ತೀಯಲ್ಲೋ. ಅಕ್ಕ, ಸಾಕು, ಸುಮ್ಮನೆ ಇರಿ. ಅಪರೂಪಕ್ಕೆ ನನ್ನ ತಮ್ಮ ಬಂದರೆ ಈಗ ಮಾತಾಡೋದು. ಏನು, ದಿನಕ್ಕೆ 8 ಸಲ ಬಂದು ಹೋಗೋದು ಅಪರೂಪನ? ಹಾಗಾದ್ರೆ ಒಂದು ಕೆಲಸ ಮಾಡು, ಇವನು ಇಲ್ಲೇ ಬಂದು ಇರೋ ಕೇಳು. ಅವಾಗ ನನ್ನ ಸೊಸೆಂದಿರಿಗೆ ಅಡುಗೆ ಮಾಡೋ ಕೆಲಸಕ್ಕಾದರೂ ಸಹಾಯ ಮಾಡ್ದಂಗೆ ಆಗ್ತದೆ. ಅವನು ಯಾಕ್ರಿ ಅಡುಗೆ ಕೆಲಸ ಮಾಡ್ತಾನೆ? ಮನೆಯಲ್ಲಿಬ್ರು ಸೊಸೆ ಅಂದ್ರಿಲ್ವಾ? ನೀನು ಹೀಗೆ ಹೇಳಿದ್ರೆ ಮುಗ್ದೋಯ್ತು. ಅದನ್ನೇ ನಿಜ ಅಂದ್ಕೊಂಡು ಕಡೆಗೆ ನಾಳೆ ಇಲ್ಲೇ ಬಂದಿರುವ. ಸರಿ, ನಂಗೆ ಲೇಟ್ ಆಯಿತು. ನಿನ್ನ ತಮ್ಮನ ಮುಖ ಬೇರೆ ನೋಡೇನು, ಇವತ್ತೇನಾಗ್ತದೋ ಏನೋ. ಬರ್ತೀನಿ ನಾನು. ಸರ್ಕಳು. ಬಾಯ್ ಬಾವ. ಇದು ಬೇರೆ ನಿಂದು. ಅಕ್ಕ, ನಿನ್ನ ಸೊಸೆ ಅಂದ್ರೇನು? ಹೊರಗೆ ಬರ್ತಿಲ್ಲ? ಹೌದಲ್ಲ, ನಿಮ್ಮ ಭಾವನ್ನ ಬೆಳಗ್ಗೆ ಸಣ್ಣ ಮಕ್ಕಳನ್ನ ಶಾಲೆಗೆ ರೆಡಿ ಮಾಡಿ ಕಳಿಸ್ದಂಗೆ ಕಳಿಸ್ಬೇಕು. ಎಲ್ಲಿ ಹಾಳಾಗೋದ್ರ ಇವರು? ನಡಿ ನೋಡುವ. ಇವ್ರು ಎಲ್ಲಿ ಹಾಳಾಗೋದ್ರಿ ಈ ಸೊಸೆ ಅಂದ್ರು ಅಂತೀನಿ. 9 ಗಂಟೆ ಮುಂಚೆ ರೂಮ್ ಬಿಟ್ಟು ತಲೆ ಹೊರಗೆ ಹಾಕೋದೇ ಇಲ್ಲ. ಶೋಭಾ, ಪೂಜಾ. ಹಾ, ಬನ್ನಿ ಅತ್ತೆ. ಏನತ್ತೆ, ಏನ್ ಮಾಡ್ತಾ ಇದ್ರ ಇಷ್ಟೊತ್ತು? ನೀವೇ ಹೇಳಿದ್ರಲ್ಲ ಅತ್ತೆ, ಮಾವನವ್ರು ಶಾಲೆಗೆ ಹೋಗೋವರೆಗೂ ಎದುರಿಗೆ ಬರಬಾರ್ದು ಅಂತ. ಅದಕ್ಕೆ ತಿಂಡಿ ಮಾಡಿಟ್ಟು ರೂಮ್ನಲ್ಲೇ ಕುಂತಿದ್ವಿ. ಆಹಾ, ಏನು ಬುದ್ಧಿನೇ. ಎದುರಿಗೆ ಬರಬೇಡ್ರಿ ಅಂದರೆ ಅದರ ಅರ್ಥ ಹೊತ್ಕೊಂಡು ರೂಮ್ನಲ್ಲೇ ಮಲಗ್ರಿ ಅಂತಲ್ಲ. ಬಟ್ಟೆ ತೊಳೆದಿದ್ರೆ ಆಗ್ತಿರ್ಲಿಲ್ವೇನೆ? ಪಾತ್ರೆ ತೊಳೆದಿದ್ರೆ ಆಗ್ತಿರ್ಲಿಲ್ವೇನೆ? ತಪ್ಪಾಯ್ತತ್ತೆ. ನಡೀರಿ ನಡೀರಿ ಇಲ್ಲಿಂದ. ಪೆದ್ದಾಗಿ ಎದುರಿಗೆ ನಿಂತ್ಕೋಬೇಡಿ. ನಾವೇನು ಮಾಡಿದ್ರು ತಪ್ಪೇ ಈ ಅತ್ತೆ ಕಣ್ಣಿಗೆ. ನಾವೇನು ಮಾಡೋದೆ ಪೂಜಾ? ಇವ್ರು ತಿಂಡಿ ತಿಂದು ಶಾಲೆಗೆ ಹೋಗೋವರೆಗೂ ನೀವು ಬೆಕ್ಕು ಬಂದಂಗೆ ಅಡ್ಡಾಡ ಬರಬೇಡಿ ಅಂತ ಅವರೇ ಹೇಳಿದ್ರು. ಇವಾಗ ನೋಡಿದ್ರೆ 9 ಗಂಟೆ ಆದರೂ ರೂಮ್ ಬಿಟ್ಟು ಆಚೆನೇ ಬರಲ್ಲ ಅಂತಿದ್ದಾರೆ. ಪೂಜಾ, ನನ್ಗನ್ಸತ್ತೆ ನಾವಿಲ್ಲಿರೋ ತನಕನೂ ನಮ್ಗೆ ಈ ಗೋಳು ತಪ್ಪಿದ್ದಲ್ಲ ಅಂತ. ಅಂದರೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗಬೇಕು ಅಂತೀಯಾ? ಹೌದು, ಮತ್ತೆ ಅದು ಹೇಗೆ ಸಾಧ್ಯ? ನಮ್ಮ ಯಜಮಾನ್ರು ಕೇಳಬೇಕಲ್ಲ. ಅತ್ತೆ ಅಷ್ಟು ರೇಗಾಡ್ತಿದ್ರು. ಹೇಗೆ ಸುಮ್ಮನೆ ಏನೂ ಆಗಿಲ್ವೇನೋ ಅನ್ನೋ ಥರ ಇರ್ತಾರೆ ಇವರು. ಅಭ್ಯಾಸ ಆಗಿರಬೇಕು. ಹುಟ್ಟದಾಗಿಂದ ಅವ್ರ ಅಮ್ಮನ ಸಿಡುಕ್ ಮುಖ ನೋಡಿ ನೋಡಿ ಒಂದಿನ ಅವ್ರು ಸಿಡುಕ್ತಾ ಇದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೋ ಏನೋ. ಅದೇನೇ ಇರಲಿ ಪೂಜಾ, ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ ನೋಡು. ಏನಾದರೂ ಉಪಾಯ ಮಾಡಲೇಬೇಕು. ಏನು ಮಾಡೋದು ಏನೋಪ್ಪ.